ಏನು ವಯಸ್ಸಾಗೈತಿ, ಈಸ್ ಆನ್ ಡೆತ್ ಬೆಡ್, ಸಾವಿನ ಹಾಸಿಗೆ ಮ್ಯಾಲ ಮಲ್ಕೊಂಡಾನ. ಇನ್ನೊಂದು ಕ್ಷಣಕ್ಕ ಪ್ರಾಣ ಹೋಗ್ತೈತಿ. ಮಗಳಿಗೆ ಕರೀತಾನ, ಕರೆದ ಕೈ ಮೇಲೆ ಕೈ ಹಾಕಿಸ್ಕೊಂಡು, ಈಗ ನಿನ್ನ ಮಗಳಿಗೆ ನನ್ನ ಮೊಮ್ಮಗ ಕೊಟ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಯಾವಾಗಿದೆ? ಆತ್ಮ ಹೊಂಟಾನ. ಅವ್ರ ಮನೆಯವ್ರ ಅಂತಾರ, ಮೊದಲ್ ನೀವು ಹೋದ್ರ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಮೊದಲನೇ ಜಾಗ ಖಾಲಿ ಮಾಡಿಲ್ಲ ಅಂತ ಅವ್ರನ್ನ. ಅಂದ್ರೆ ಹೋಗುವುದಲ್ಲ ಜೀವನ. ಕಾಲ ಕ್ರೀಡತೆ ಗಚ್ಚತ್ಯಾಯು. ಬಾಲ್ಯದೊಳಗ ಹಣ್ಣಂದು ಹೋತು, ಯೌವನದೊಳಗ ಹೆಣ್ಣಂದು ಹೋತು, ಮುಪ್ಪಿನೊಳಗ ಮಣ್ಣಂದು ಮಣ್ಣಾಗ ಹೋಗ್ಬಿಟ್ಟದ ಜೀವನ. ಅಷ್ಟೇ, ಇಷ್ಟೊಳಗ ಮುಗಿತು. ಒಂದು ಹುಡುಗ ಒಂದು ಮನಿಗ್ ಕನ್ಯಾ ನೋಡಕ್ ಹೋಗಿದ್ನು. ಕನ್ಯಾ ತೋರ್ಸಕ್ ಕುಂತಿದ್ರು. ಆ ಕನ್ಯಾದವ್ವ ವರನ್ ನೋಡ್ಬೇಕಂತ ಬಂದು ಆ ಹುಡುಗನ್ ನೋಡಿದ ಕೂಡಲೇ ಬೇಹೋಶ್ ಆಗಿಬಿಟ್ಲ. ಅವ್ರ ಮನೆಯವ್ರು ಬಂದು ನೀರಿಗೆ ಹೊಡೆದ, ನೀರ್ ಹೊಡೆದು ಎಬ್ಬಿಸಿ, ಯಾಕೆ ಒಮ್ಮೆ ಬೇಹೋಶ್ ಆಗಿಬಿಡ್ತಿ? ಇವ ನನಗೂ ನೋಡಕ್ ಬಂದಿದ್ದ, ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೆನ ಸಿಕ್ಕಿಲ್ಲ. ಅಂದ್ರೆ ಒಂದ್ ಆಯುಷ್ಯ ಬರೀ ಹುಡುಕಾದಾಗ ಹೋಗ್ತೀವಿ. ಯಾವಾಗ ಜೀವನ ಕಟ್ಟವಪ್ಪ? ಇದು ಕಟ್ಟುವುದು ಯಾವಾಗ ಜೀವನ? ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ್ರ ಜೀವನ ಕಟ್ಟುವುದು ಯಾವಾಗ? ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ. ಇಲ್ಲಿ ನಾವು ಬಯಸ್ದಂಗ ಎಲ್ಲ ಇಲ್ಲ. ನನಗ ಈ ವ್ಯಕ್ತಿ ಹಿಡಿಸುದಿಲ್ಲ, ಇವ ನನ್ನ ಎದುರಿಗೆ ಬರಬಾರದಂತಂದು ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗುತ್ತೆ. ಜನ ಎಂತೆಂಥ ಶಬ್ದಗಳ ನನಗ ಮಾತಾಡ್ತಾರೆ, ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕೆ ಆಗ್ತೈತಿ. ಕಣ್ಣು ಮುಚ್ಚಿಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ನಮಗ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋವ್ರೆ. ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದಿಲ್ಲ. ಹಾಗಾದ್ರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ? ಈ ವ್ಯಕ್ತಿ ಕಂಡು ನನಗೆ ಇಷ್ಟ ಆಗೋದಿಲ್ಲ, ಆದ್ರೂ ದಿವಸ ಇವನ ಮುಖಾನ ನೋಡಬೇಕು ನಾನು. ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ, ಆದ್ರೂ ಕೇಳಬೇಕಲ್ಲ, ಕಿವಿ ಮುಚ್ಚಿಕೊಂಡು ಇರ್ಲಿಕ್ಕೆ ಆಗ್ತೈತೆ. ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು. ಹೆಂಗ ಬದುಕುವುದು, ಬದುಕನ್ನ ಕಟ್ಟುವುದು ಹೆಂಗ? ಕಲಿಲಸ್ಯ ಮಧ್ಯೆ ಅನಾದ್ಯನಂತರು, ವಿಶ್ವಸ್ಯ ದೃಷ್ಟಾರಮನಂತರು. ಕಲಿಲಸ್ಯ ಮಧ್ಯೆ ಅನಾದ್ಯನಂತಂ, ವಿಶ್ವಸ್ಯ ದೃಷ್ಟಾರಮನಂತರು. ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ, ಹೂವನೂ ಇರ್ತೈತಿ. ಈ ಕೊಪ್ಪಳ, ನೀವು ಈ ಊರಿಗೆ ಬರ್ಬೇಕಾದ್ರೆ ಊರ್ ಮುಂದೆ ನಿಮ್ಗೆ ತಿಪ್ಪಿನೂ ಕಾಣತೈತಿ, ಹೂವನೂ ಕಾಣತೈತಿ. ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರದು, ಈ ಊರಿನ ಹೂವ ಪ್ರಚಾರ ಮಾಡ್ಕೊಂತ ಹೋಗ್ಬೇಕು ಮನುಷ್ಯ. ಇದು ಕಲಿಲಸ್ಯ ಮಧ್ಯ ಅನಾದ್ಯನಂತ. ಒಂದಿಷ್ಟು ರಾಡಿ ಇರುವುದ ಜಗತ್ತಂದ ಮೇಲೆ. ಇದ್ರೊಳಗ ಮಾಡೋದು ಹೆಂಗಂದ್ರ, ಈಗ ತುಂಗಭದ್ರಾ ನದಿ ಇರ್ತೈತಿ. ತುಂಗಭದ್ರಾ ನದಿ ಮಳೆಗಾಲದೊಳಗ ಹರಿತೈತಲ್ಲ, ರಾಡಿ ತುಂಬಿ ಬರ್ತೈತಿ. ಈ ತುಂಗಭದ್ರಾ ನದಿಯೊಳಗ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡಕ್ಕಾಗತ್ತೆ? ತುಂಗಭದ್ರಾ ನದಿ ತುಂಬಾ ರಾಡಿ ಐತಿ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡಕ್ ಆಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು, ನನ್ನ ಆರೋಗ್ಯವಾಗಿರುತ್ತೆ. ನಾನು ಅಷ್ಟ ಅದನ್ನ ಕಲಿಯೋದು. ಏನ್ ಜಾಲಿ ಗಿಡ ಮುಳ್ಳು ಚುಚ್ಚತೈತಿ, ಕೆಟ್ಟೈತೆ ಅಂತ ತಿಳ್ಕೊಂಡು ಕೊಡ್ಲಿ ತಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಕೊಂತ ಹೋದ್ರ ಜೀವನ ನಿಲ್ತೈತೇನೆ? ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ, ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗುದಲ್ಲ. ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನ ತೆಗೆದು ಬದುಕುವುದನ್ನ ಕಲಿಬೇಕು. ಇದು ಜೀವನದ ಸಾರ್ಥಕತೆ. ಕತ್ತಲೆ ಇದೆ. ಕತ್ತಲೆಯನ್ನ ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ? ಕತ್ತಲೆಯನ್ನ ಬೈಯುವುದರಿಂದ ಕತ್ತಲೆ ಹೋಗ್ತದೆ, ಕತ್ತಲೆಯನ್ನ ಬಡಿಯುವುದರಿಂದ ಕತ್ತಲೆ ಹೋಗ್ತದೆ. ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ,
ಕತ್ತಲೆ ಹೋಗ್ತದೇನೆ? ಕತ್ತಲೆ ಹೋಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.